60s 70s 80s ಉಡುಪಿ ಹೋಟ್ಲ್ ಅಂದ್ರೆ ಡೀಸೆಂಟ್ ಹೋಟ್ಲ್. ಬಟ್ ಇವತ್ತು ಅದು ಉಲ್ಟಾ ಆಗ್ತಾ ಇದೆ. ಪಾಪ ಎಷ್ಟೋ ಹೋಟ್ಲಲ್ಲಿ ಪುನೀತ್ ಫೋಟೋ ಹಾಕೊಂತಾರೆ, ತಿನ್ನಕ್ಕಾಗಲ್ಲ ಒಳಗೋದ್ರೆ. ನಾರ್ತ್ ಈಸ್ಟ್ ಅವರು, UP ಅವರು, ಬಿಹಾರ್ ಅವರು ಇಲ್ಲಾಂದ್ರೆ ಹೋಟ್ಲ್ ನಡೆಸುತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ, ನಮ್ಮ ಸ್ಟಾಫೇ ಹೇಳ್ತಾರೆ, ಹೋಟ್ಲ್ ಕೆಲಸ ಮಾಡ್ತಿದ್ದೆ ಅಂದ್ರೆ ಹುಡುಗಿ ಕೊಡಲ್ಲ. ಅರ್ಲಿಯರ್ ಫುಡ್ ವಾಸ್ ಸೆಂಟ್ರಲೈಸ್ಡ್. ರೆಸಿಡೆನ್ಷಿಯಲ್ ಏರಿಯಲ್ಲಿ ಹೋಟ್ಲುಗಳು ಇರಲಿಲ್ಲ. ಮೆಜೆಸ್ಟಿಕ್ ಹ್ಯಾಡ್ 22 ಥಿಯೇಟರ್ಸ್. ಸೊ ಫ್ರೈಡೇ ವಾಸ್ ಬಿಗ್ ಡೇ. ಮೈಸೂರು ಹತ್ರ ಇದೆ, ಮಂಡ್ಯ ಹತ್ರ ಇದೆ. ಯಾಕೆ ಮಂಡ್ಯ ಫುಡ್ಸ್ ಆಗ್ಲಿ ಮೈಸೂರು ಫುಡ್ ಆಗ್ಲಿ ಅಷ್ಟು ಫೇಮಸ್ ಆಗ್ಲಿಲ್ಲ ಬ್ಯಾಂಗ್ಳೂರಲ್ಲಿ? ಬಿಕಾಸ್ ಉಡುಪಿ ಇದು ಮೋನೋಪಲಿ ತುಂಬಾ ಇದೆ. I always credit the housewife of this country. Somewhere they have invented all these things and we have brought it to the village. ಅಂದ್ರೆ ಆಗಿನ ಕಾಲದಲ್ಲಿ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ಅದ್ರಲ್ಲಿ ಫುಟ್ಪಾತ್ ಅಲ್ಲಿ ತಿಂದ ಒಂದು ಗತಿ ಇಲ್ದೇ ಇರೋ ಒಂದು ತಿಂತಾ ಇದ್ದಾನೆ ಆ ತರ. ಬಟ್ ಟುಡೇ ಇಟ್ಸ್ ಬಿಕಮ್ ಅ ಫ್ಯಾಷನ್. ಸುಖಸಾಗರ್ ಕೇಮ್ ಇನ್ ಗಾಂಧಿನಗರ್ ಫಸ್ಟ್. They were the first to come in the Sagar. Then Shanti Sagar ಎಲ್ಲ ಬಂತು. They came in the 80s. ಇನ್ಕ್ರೀಸ್ ಇನ್ ನಂಬರ್ ಆಫ್ ನಾನ್ ವೆಜಿಟೇರಿಯನ್ಸ್, ವೆಜಿಟೇರಿಯನ್ ಬಿಸ್ನೆಸಸ್ ನ ಅಫೆಕ್ಟ್ ಯಾವ ತರ ಆದ್ರೂ ಮಾಡಿ. ಇವಾಗ ಎಲ್ಲಾದ್ರೂ ಹೋದ್ ಕೂಡಲೇ ಪುಡಿ ದೋಸೆ ಅಂತ. ಗೋ ಬ್ಯಾಕ್ 10 years ಇರಲಿಲ್ಲ ಪುಡಿ ದೋಸೆ. Food influencers are doing a wonderful job in supporting the industry. But on the other side, they have to be aware of what you are doing, where you are doing ಅಂತ ಹೇಳಿ. ಹೋಟ್ಲಿಗೆ ಯಾಕೆ ತುಂಬ ಜನ ಬರ್ತಾರೆ ಅಂದ್ರೆ ಓನ್ಲಿ ಬಿಸ್ನೆಸ್ ವೇರ್ ವಿ ಬೈ ಆನ್ ಕ್ರೆಡಿಟ್, ಸೆಲ್ ಆನ್ ಕ್ಯಾಶ್ ಅಂತ. ತಿಂಡಿ ಕೊಟ್ಕೊಳ್ಳೆ ದುಡ್ಡು ಬಂದಿರುತ್ತೆ, ನಾನು ಇಲ್ಲಿ ತೊಗೊಂಡ್ರೆ ಸಾಮಾನು ನಾಳೆ ಕೊಡೋದು. ಹೋಟ್ಲ್ ಮಾಡೋರು ಏನು ಮಾಡ್ತಾರೆ, ಪೀಕ್ ಅವರಲ್ಲಿ ಬರೋದವ್ರು ಬಂದು ನೋಡ್ತಾರೆ, ಫುಲ್ ಇದೆಯಲ್ಲೋ ಏನು ಬಿಸ್ನೆಸ್ ಅಪ್ಪ ಅಂತ. ಆ 11 ಗಂಟೆ ಖಾಲಿ ಇರೋ ಟೈಮ್ಗೆ ಹೋದ್ರೆ ಅವ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಐ ಫೀಲ್ ಗ್ರೇಟ್ ಅಬೌಟ್ ರಾಮೇಶ್ವರಂ ಇಸ್ ದಟ್ ದೇ ಹ್ಯಾವ್ ಚೇಂಜ್ ದ ಮಾಡೆಲ್ ಆಫ್ ದ ಇಂಡಸ್ಟ್ರಿ. ಜನ 150 ರೂಪಾಯಿ ಕೊಟ್ಟು ನಿಂತ್ಕೊಂಡು ಕೆಳಗೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ತಿನ್ನಕ್ಕೆ ರೆಡಿ ಇದ್ದಾರೆ. ಸರ್, ವಾಟ್ ಮೋರ್ ಡು ಯು ವಾಂಟ್? ಆನ್ಲೈನ್ ಇಸ್ ಹಿಯರ್ ಟು ಸ್ಟೇ. ಜನ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ದ ಯಂಗರ್ ಕ್ರೌಡ್.